ನಮಸ್ಕಾರಗಳು. ನನ್ನ ಹೆಸರು ಶೈಲೇಂದ್ರ ಗುಣಪ್ಪ ಗುಡಲ್ಕುಂದ್ರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ರಾಮತೀರ್ಥನಗರ ಬೆಳಗಾವಿ. ನಾನು ಮಾಡಿರೋ ಮಾದರಿ ಹೆಸರು ಅಲರ್ಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಆಫ್ ಫ್ಲಡ್. ಇದರಲ್ಲಿ ಒಳಗಿರುವ ಸಾಮಗ್ರಿಗಳು LCD ಡಿಸ್ಪ್ಲೇ, ರೆಡ್ ಲೈಟ್, ಅಲ್ಟ್ರಾಸಾನಿಕ್ ಸೆನ್ಸರ್, ಆರ್ಡಿನೋ ಯುನೋ, ಒಂದು 12 ವೋಲ್ಟ್ ಅಡಾಪ್ಟರ್. ಇದನ್ನು ಬಳಸಿಕೊಂಡು ನಾನು ಈ ಮಾದರಿಯನ್ನು ಮಾಡಿದ್ದೇನೆ. ಇದರ ಉಪಯೋಗವೇನೆಂದರೆ, ಜಲಾಶಯಗಳಲ್ಲಿ ಮಳೆಯ ಕಾರಣದಿಂದಾಗಿ ಅತಿ ವೇಗವಾಗಿ ಜಲಾಶಯವು ತುಂಬುತ್ತದೆ. ತುಂಬಿದ ಕಾರಣ ಜಲಾಶಯಗಳು ಒಡೆದು ಹೋಗುವ ಸಂಭವವಿರುತ್ತದೆ. ಆದ ಕಾರಣ ಜಲಾಶಯದಲ್ಲಿ ತುಂಬಿದ ನೀರನ್ನು ಅವರು ಕಿನಾಲ್ಗಳ ಮೂಲಕ ನೀರನ್ನು ಗೇಟ್ ಓಪನ್ ಮಾಡಿ ನೀರನ್ನು ಬಿಡುತ್ತಾರೆ. ಬಿಟ್ಟ ತಕ್ಷಣ ಅದು ಬಿಟ್ಟ ನೀರು ಅತಿ ವೇಗವಾಗಿ ಹಳ್ಳಿಗಳಲ್ಲಿ ಸುತ್ತಮುತ್ತಲಿನ ಮನೆಗಳಲ್ಲಿ ಸೇರಿಕೊಳ್ಳುತ್ತದೆ. ಸೇರಿಕೊಂಡ ಕಾರಣ ಅಲ್ಲಿನ ಆಸ್ತಿ, ದನಕರ, ಪಕ್ಷಿ, ಪ್ರಾಣಿಗಳು ಮತ್ತು ಜನರ ಪ್ರಾಣಿ ಹಾನಿಯಾಗಬಹುದು. ಮತ್ತು ಅಲ್ಲಿ ಅವರ ಮನೆಯಲ್ಲಿನ ಉಳಿದ ಆಸ್ತಿ ಎಲ್ಲ ಹಾಳಾಗುತ್ತದೆ ಮತ್ತು ಅವರು ಅಲ್ಲಿ ಸತ್ತು ಹೋಗುತ್ತಾರೆ. ಅದನ್ನು ತಡೆಗಟ್ಟಲು ಈ ಮಾದರಿಯನ್ನು ಮಾಡಿದ್ದೇನೆ. ಒಂದು ವೇಳೆ ಜಲಾಶಯದಲ್ಲಿ ಅತಿ ವೇಗವಾಗಿ ನೀರು ತುಂಬಿದ ತಕ್ಷಣ ಇಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸ್ ಆಗಿ 40% ಇದ್ದಾಗ ವಾರ್ನಿಂಗ್ ಕೊಟ್ಟು ಮತ್ತು 70% 60% ಬಂದಾಗ ಬಜರ್ ಆಗಿ ರೆಡ್ ಲೈಟ್ ಹತ್ತುತ್ತದೆ. ಆದ ಕಾರಣ ಅವರು ಹಳ್ಳಿಯ ಜನರೆಲ್ಲ ಮುನ್ಸೂಚನೆಯಿಂದಾಗಿ ಅವರು ತಮ್ಮ ಮನೆಯನ್ನು ತಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳಲು ಬೇರೆ ಊರಿಗೆ ಸ್ಥಳಾಂತರವಾಗಬಹುದು. ಆದ ಕಾರಣ ಈ ಮಾದರಿಯು ಉಪಯುಕ್ತವಾಗಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿ. ಈಗ ಫ್ಲಡ್ನ ಲೆವೆಲ್ ತೋರಿಸ್ತಾ ಇದೆ. 30 ಲೆವೆಲ್ ಇದೆ. ಈಗ ನೀರು ಹಾಕಿದ ತಕ್ಷಣ ಲೆವೆಲ್ ಹೆಚ್ಚಾದಂತೆ ಇಲ್ಲಿ ವಾರ್ನಿಂಗ್ ಅಂತ ತೋರಿಸುತ್ತದೆ. ಅತಿ ಹೆಚ್ಚು ನೀರಾದ ತಕ್ಷಣ ಬಜರ್ ಆಗಿ ಮತ್ತು ಇದು ರೆಡ್ ಲೈಟ್ ಕೊಡುತ್ತದೆ. ಆದ ಕಾರಣ ಹಳ್ಳಿಯ ಜನರು ಮನೆಯ ಬಿಟ್ಟು ಬೇರೆ ಕಡೆ ಸ್ಥಳಾಂತರವಾಗಬಹುದು. ಇದರಿಂದ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಎಲ್ಲ ತಡೆಗಟ್ಟಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.